ಬೆಂಗಳೂರು ಅಂದರೆ ಸಾಕು ನಮಗೆಲ್ಲ ಟ್ರಾಫಿಕ್ ಜಾಮು, ಧೂಳು, ಹೊಗೆ ನೆನಪಾಗುತ್ತೆ. ಇದೇ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಹಾಡಲು ಸರ್ಕಾರ ಬಿಡದಿ ಸ್ಮಾರ್ಟ್ ಸಿಟಿ ಅಥವಾ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಅನ್ನೋ ಬರೋಬ್ಬರಿ 20,000 ಕೋಟಿ ಬಜೆಟ್ನ ಮೆಗಾ ಪ್ಲ್ಯಾನನ್ನು ತಗೊಂಡ್ಬಂದಿದೆ. ಟಿ.ವಿ. ಸೋಷಿಯಲ್ ಮೀಡಿಯಾದಲ್ಲಿ ಇದರ 3D ವಿಡಿಯೋ ನೋಡಿದರೆ ಯಾವುದೋ ಹಾಲಿವುಡ್ ಸಿನಿಮಾದ ರೇಂಜಿಗೆ ಫೀಲ್ ಆಗುತ್ತೆ. ಭಾರತದ ಮೊದಲ AI ಸಿಟಿ ಅಂತಲೇ ಪ್ರಚಾರ ಮಾಡಲಾಗ್ತಾ ಇದೆ. ಆದರೆ ಈ ಐಷಾರಾಮಿ ಸ್ಮಾರ್ಟ್ ಸಿಟಿಯ ಹೊಳಪಿನ ಹಿಂದೆ ಸಾವಿರಾರು ರೈತರ ಕಣ್ಣೀರು, 2 ಲಕ್ಷಕ್ಕೂ ಹೆಚ್ಚು ಮರಗಳ ಮಾರಣ ಹೋಮ ಮತ್ತು ನಮ್ಮ ಪರಿಸರಕ್ಕೆ ಕಾದಿರುವ ಗಂಡಾಂತರ ಹಡಗಿದೆ. ಈ ವಿಡಿಯೋದಲ್ಲಿ ಆ ಕರಾಳ ಸತ್ಯಗಳನ್ನು ನಾನು ಎಳೆಯಾಗಿ ಬಿಚ್ಚಿಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏನಿದು ಮೆಗಾ ಪ್ರಾಜೆಕ್ಟು? ಯಾವುದೇ ವಿಚಾರದ ಬಗ್ಗೆ ಮಾತಾಡುವ ಮೊದಲು ಅದರ ಪಾಸಿಟಿವ್ ಅಂಶಗಳನ್ನು ತಿಳಿದುಕೊಳ್ಳೋದು ಮುಖ್ಯ. ಬೆಂಗಳೂರಿನ ಒತ್ತಡ ಕಡಿಮೆ ಮಾಡೋದಕ್ಕೆ ಸುಮಾರು 7,000ದಿಂದ 9,000 ಎಕರೆ ಜಾಗದಲ್ಲಿ ಈ ಟೌನ್ಶಿಪ್ ನಿರ್ಮಾಣ ಆಗುತ್ತೆ. ಅಲ್ಲೇ ಕೆಲಸ, ಅಲ್ಲೇ ಮನೆ, ಅಲ್ಲೇ ಮನರಂಜನೆ ಅನ್ನೋದು ಇದರ ಕಾನ್ಸೆಪ್ಟು. 2,000 ಎಕರೆಯನ್ನು ಕೇವಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು IT ಕಂಪನಿಗಳಿಗಾಗಿ ಮೀಸಲಿಡಲಾಗಿದೆ. ಕರೆಂಟು, ನೀರು, ಕಸದ ನಿರ್ವಹಣೆ ಎಲ್ಲವನ್ನು ಸೆನ್ಸಾರ್ಗಳ ಮೂಲಕ ಸ್ಮಾರ್ಟಾಗಿ ಕಂಟ್ರೋಲ್ ಮಾಡಲಾಗುತ್ತೆ. ಸ್ಥಳೀಯರಿಗೆ 1 ಲಕ್ಷ ಉದ್ಯೋಗ ಸಿಗಲಿದೆ. ಜೊತೆಗೆ ನೈಸ್ ರಸ್ತೆ, ಎಕ್ಸ್ಪ್ರೆಸ್ ವೇ ಮತ್ತು STRR ಕನೆಕ್ಟಿವಿಟಿ ಇರೋದ್ರಿಂದ ವಾಹನ ದಟ್ಟಣೆ ಶೂನ್ಯವಾಗಲಿದೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಕೇಳೋಕಿದು ಸ್ವರ್ಗದ ಥರ ಇದೆ ಅಲ್ವಾ? ಆದರೆ ಅಸಲಿ ಕತೆ ಈಗ ಶುರುವಾಗುತ್ತೆ. ಗುಜರಾತ್ನಲ್ಲಿ ಸ್ಮಾರ್ಟ್ ಸಿಟಿ ಮಾಡಿದ್ದು ಬಂಜರು ಭೂಮಿಯಲ್ಲಿ. ಆದರೆ ಬಿಡದಿಯಲ್ಲಿ ಟಾರ್ಗೆಟ್ ಮಾಡಿರೋ 9,600 ಎಕರೆ ಜಾಗದಲ್ಲಿ 6,500 ಎಕರೆಗೂ ಹೆಚ್ಚು ಭೂಮಿ ಅತ್ಯಂತ ಫಲವತ್ತಾದ ನೀರಾವರಿ ಕೃಷಿ ಭೂಮಿ. ಇಲ್ಲಿನ ರೈತರು ರೇಷ್ಮೆ, ತೆಂಗು, ಮಾವು ಬೆಳೆದು ನೆಮ್ಮದಿಯ ಜೀವನ ನಡೆಸ್ತಾ ಇದ್ದಾರೆ. ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಭಾಗದಿಂದಾನೇ ದಿನಕ್ಕೆ 6.5 ಲಕ್ಷ ಲೀಟರ್ ಹಾಲು KMFಗೆ ಹೋಗ್ತಾ ಇದೆ. 2013ರ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ಅನಿವಾರ್ಯವಲ್ಲದಿದ್ದರೆ ಇಂತಹ ಫಲವತ್ತಾದ ಭೂಮಿಯನ್ನು ಕಿತ್ತುಕೊಳ್ಳುವಂತಿಲ್ಲ. ಸರ್ಕಾರ ಎಕರೆಗೆ ಕನಿಷ್ಠ 2.14 ಕೋಟಿಯಿಂದ 3 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಆದರೆ ಅಲ್ಲಿನ ಮಾರ್ಕೆಟ್ ಬೆಲೆ ಎಕರೆಗೆ 5ರಿಂದ 6 ಕೋಟಿ ರೂಪಾಯಿ ಇದೆ. ಕಳೆದ 15 ವರ್ಷಗಳಿಂದ ಈ ಜಾಗಕ್ಕೆ ರೆಡ್ ಝೋನ್ ಬೋರ್ಡ್ ಹಾಕಿ ರೈತರು ಜಮೀನು ಮಾರದಂತೆ, ಲೋನ್ ಸಿಗದಂತೆ ಮಾಡಿ ಕೃತಕವಾಗಿ ಬೆಲೆ ಇಳಿಸಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಲಾಭ ಮಾಡಿಕೊಡುವ ಹುನ್ನಾರ ನಡೆದಿದೆ ಅನ್ನೋದು ರೈತರ ಆರೋಪ. ಒಮ್ಮೆ ಈ ಭೂಮಿ ಹೋಗ್ಬಿಟ್ರೆ ನಮ್ಮ ರೈತರಿಗೆ ಸಾಫ್ಟ್ವೇರ್ ಕೆಲಸ ಕೊಡ್ತಾರಾ? ಖಂಡಿತ ಇಲ್ಲ. ಅವರು ಅದೇ ಬಿಲ್ಡಿಂಗ್ಗಳ ಮುಂದೆ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ನಿಲ್ಲಬೇಕಾದ ದುಸ್ಥಿತಿ ಬರುತ್ತೆ. ಇದನ್ನು ಶೂನ್ಯ ಇಂಗಾಲ, ಝೀರೋ ಕಾರ್ಬನ್ ನಗರ ಅಂತ ಕರೆಯಲಾಗ್ತಿದೆ. ಆದರೆ RTI ಮಾಹಿತಿ ಪ್ರಕಾರ ಇಲ್ಲಿ ಕಡಿಯಲಿರುವ ಮರಗಳ ಸಂಖ್ಯೆ ಕೇಳಿದರೆ ನೀವು ದಂಗಾಗ್ತೀರಾ. ಬರೋಬ್ಬರಿ 2 ಲಕ್ಷಕ್ಕೂ ಹೆಚ್ಚು ಮರಗಳ ನಾಶ ಆಗಲಿದೆ. ಇದರಲ್ಲಿ 87,903 ತೆಂಗಿನ ಮರಗಳು, 83,536 ಅಡಿಕೆ ಮರಗಳು, 12,550 ಮಾವಿನ ಮರಗಳು, 3 ಲಕ್ಷಕ್ಕೂ ಅಧಿಕ ಬಾಳೆ ಗಿಡಗಳು ಮತ್ತು 231 ಎಕರೆ ರಾಗಿ ಬೆಳೆ ಸೇರಿದೆ. ಈ ಮರಗಳು ಬೆಂಗಳೂರಿಗೆ ಆಕ್ಸಿಜನ್ ಕೊಡ್ತಾ ಇದ್ವು. ಇವುಗಳನ್ನು ಕಡಿದು 9,000 ಎಕರೆ ಕಾಂಕ್ರೀಟ್ ಸುರಿದ್ರೆ ಅರ್ಬನ್ ಹೀಟ್ ಐಲ್ಯಾಂಡ್ ಸೃಷ್ಟಿಯಾಗಿ ಆ ಭಾಗದ ತಾಪಮಾನ 2-3 ಡಿಗ್ರಿ ಹೆಚ್ಚಾಗುತ್ತೆ. ಜೊತೆಗೆ ಮಳೆ ನೀರು ಭೂಮಿಗೆ ಹಿಂಗದೆ ಕೃತಕ ಪ್ರವಾಹಗಳು ಸೃಷ್ಟಿಯಾಗ್ತವೆ. ಈ ಪ್ಲ್ಯಾನ್ ಪ್ರಕಾರ 1000 ಎಕರೆಯ ಬೈರಮಂಗಲ ಕೆರೆಯನ್ನು ಬೋಟಿಂಗು, ಪಾರ್ಕ್ ಇರುವ ಸೂಪರ್ ರಿಕ್ರಿಯೇಷನ್ ಸ್ಪಾಟ್ ಮಾಡ್ತಾರಂತೆ. ಆದರೆ ವಾಸ್ತವವಾಗಿ ಆ ಕೆರೆಗೆ ಸೇರ್ತಾ ಇರೋದು ವೃಷಭಾವತಿ ನದಿಯ ಮೂಲಕ ಬರುವ ಬೆಂಗಳೂರಿನ 500 MLDಗೂ ಹೆಚ್ಚು ಕೈಗಾರಿಕಾ ವಿಷ ಮತ್ತು ಕೊಳಚೆ ನೀರು. ನೀರಿನಲ್ಲಿ COD ಅಂದರೆ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ನಿಯಮದ ಪ್ರಕಾರ 25 mg/L ಇರಬೇಕು. ಆದರೆ ಇಲ್ಲಿ ಅದು 69,000 mg/L ಇದೆ. ಅಂದರೆ 2,760 ಪಟ್ಟು ಹೆಚ್ಚು ವಿಷ ಇದೆ. ಇದನ್ನು ಶುದ್ಧ ಮಾಡುವ ಬದಲು ಸರ್ಕಾರ 391 ಕೋಟಿ ರೂಪಾಯಿ ಖರ್ಚು ಮಾಡಿ ಬೈಪಾಸ್ ಚಾನಲ್ ಕಟ್ತಾ ಇದೆ. ಅಂದರೆ ಟೌನ್ಶಿಪ್ನ ಬಿಲ್ಡಿಂಗ್ಗಳಿಗೆ ಕೆರೆ ಕ್ಲೀನಾಗಿ ಕಾಣಬೇಕು ಅಂತ ಆ ವಿಷದ ನೀರನ್ನು ಕಾಂಕ್ರೀಟ್ ಕಾಲುವೆ ಮೂಲಕ ಕನಕಪುರ ಮತ್ತು ಹಾರೋಬೆಲೆ ರೈತರ ಜಮೀನಿಗೆ ಹರಿಸಲಾಗ್ತಾ ಇದೆ. ಈ ವಿಷದ ನೀರಿನಲ್ಲಿ ಬೆಳೆದ ತರಕಾರಿ, ಹಾಲಿನ ಮೂಲಕ ಕ್ಯಾನ್ಸರ್ನಂತಹ ರೋಗಗಳು ಮತ್ತೆ ನಮ್ಮ ತಟ್ಟೆಗೆ ಬರ್ತವೆ. ಬಿಡದಿ ಪ್ರದೇಶ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಪಕ್ಕದಲ್ಲಿದೆ. ಇಲ್ಲಿನ ಕರಡಿಕಲ್ ಮಾದೇಶ್ವರ ಕಾರಿಡಾರ್ ಆನೆಗಳು ಓಡಾಡುವ ಪ್ರಮುಖ ಜಾಗ. ಈ ಮೆಗಾಸಿಟಿಯಿಂದ ಆನೆಗಳ ದಾರಿ ಬಂದಾಗಿ ಅವು ಊರೊಳಗೆ ನುಗ್ತವೆ.
ಇದರಿಂದ ಮಾನವ ಹಾನಿ ಸಂಘರ್ಷ ಹೆಚ್ಚಾಗ್ತದೆ. ಜೊತೆಗೆ ರಾಮದೇವರ ಬೆಟ್ಟದಲ್ಲಿರುವ ಅಳಿವಿನಂಚಿನಲ್ಲಿರುವ ರಣಹದ್ದುಗಳ ಸಂತಾನೋತ್ಪತ್ತಿ ಈ ಪ್ರಾಜೆಕ್ಟ್ನ ಬೃಹತ್ ಶಬ್ದ ಮಾಲಿನ್ಯದಿಂದಾಗಿ ಶಾಶ್ವತವಾಗಿ ನಾಶ ಆಗುತ್ತೆ. ಸ್ನೇಹಿತರೆ, ನಮಗೆ ಅಭಿವೃದ್ಧಿ ಬೇಕು, ಟೆಕ್ನಾಲಜಿ ಬೇಕು, ಆದರೆ ಅದು ಅನ್ನ ನೀಡುವ ರೈತರ, ಉಸಿರು ನೀಡುವ ಲಕ್ಷಾಂತರ ಮರಗಳ ಮತ್ತು ಮೂಕ ಪ್ರಾಣಿಗಳ ಬಲಿಯ ಮೇಲೆ ಕಟ್ಟುವ ಕಾಂಕ್ರೀಟ್ ಕಾಡು ಆಗಬಾರ್ದು. ಇದೇ ಪ್ರಾಜೆಕ್ಟನ್ನು ಉತ್ತರ ಕರ್ನಾಟಕದಂಥ ವನ ಅಥವಾ ಬಂಜರು ಪ್ರದೇಶಗಳಲ್ಲಿ ಮಾಡಿದರೆ ಅಲ್ಲಿನ ಯುವಕರಿಗೆ ಉದ್ಯೋಗವೂ ಸಿಗ್ತಿತ್ತು, ಆ ಭಾಗವೂ ಡೆವಲಪ್ ಆಗ್ತಿತ್ತು ಅಲ್ವಾ? ಕೇವಲ ರಿಯಲ್ ಎಸ್ಟೇಟ್ ಲಾಭಕ್ಕಾಗಿ ಫಲವತ್ತಾದ ಭೂಮಿಯನ್ನು ನಾಶ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ರೈತರ ಹೋರಾಟಕ್ಕೆ ನಮ್ಮ ಬೆಂಬಲ ಇರಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿನ ಸತ್ಯ ಪ್ರತಿಯೊಬ್ಬರಿಗೂ ತಲುಪಲು ದಯವಿಟ್ಟು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.